ಥಿಂಕಿಂಗ್ ಯೂಶ್ವಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡಿದಾಗಲೂ ಕೂಡ ಅದು ಇನ್ನೇನು ಮುಗಿಯುತ್ತೆ ಅಂತ ಬಂದಾಗ ಎಮೋಷ್ನಲ್ ಆಗೇ ಆಗ್ತೀನಿ. ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನೆಸ್ಕೊಳ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆದೆ ಅಷ್ಟೆ. ಒಂದು ಸತಿ ಅವರು ಸ್ಟುಡಿಯೋಗೆ ಹೋಗಿ ಸುಮ್ಮನೆ ಫುಟೇಜ್ ತೋರಿಸ್ತಿದ್ದೆ, ಹಂಗೆ ನೋಡ್ತಿದ್ರು ಅವ್ರು ನೋಡ್ತಾನೇ ಇದ್ರು ಸೈಲೆಂಟ್ ಆಗೋದ್ರು. ಯಾಕೆ ಬ್ರೋ ಅಂದೆ. ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ ಬ್ರೋ, ಇದೆಲ್ಲ ಕನೆಕ್ಟ್ ಆಗ್ತಿದೆ ಅಂತ. ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ, ಅದು ನನ್ನಲ್ಲೇ ಇರುತ್ತೆ. ಎಲ್ಲ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಪ್ರಮೋಷನಿಗೆ ಬರೋಲ್ಲ ಅಂತ ಹೀರೋಯಿನ್ ಮೇಲೆ ಕಂಪ್ಲೇಂಟ್ಸ್ ಮಾಡೋದಿರುತ್ತೆ. ಸೊ ನಿವೇದಿತ ಮೇಲೆ ಆ ಥರದ ಕಂಪ್ಲೇಂಟ್ಸೇ ಇರಲಿಕ್ಕಿಲ್ಲ, ಯಾಕಂದರೆ ಕರೆದ ತಕ್ಷಣ ಬಂದು ಶೂಟ್ ಮಾಡಿ. ಹೌದು, ಇಬ್ಬರು ಅಷ್ಟೇ ಮೇಡಮ್. ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ವಿತ್ ರೆಡಿ. ಅದು ಮೇಡಮ್ ಫೈಟ್ನೇ ನನಗೆ ಇನ್ನೊಂದು ದಿನ ಕೊಡಿ ಅಂತ ಕೇಳ್ತಿದ್ರು ಪ್ರೊಡ್ಯೂಸರ್ಗೆ. ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ. ಒಬ್ಬ ಡೈರೆಕ್ಟ್ರಿಗೆ ಈ ಥರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ಏನು ಬೇಕಾದ್ರೂ ಮಾಡಿಸ್ಬೋದು ಅವ್ರ ಕೈ. ಥ್ಯಾಂಕ್ ಯು. ನಿವೇದಿತ ಅವರು ಚಂದನ್ ಅವ್ರ ಮೇಕ್ ಓವರ್ ಹೇಗೆ ಅನ್ನಿಸ್ತು? ಡೆಫಿನೆಟ್ಲಿ ಚೆನ್ನಾಗಿದೆ. ಅವ್ರು ಮುಂಚೆನೂ ಚೆನ್ನಾಗಿದ್ದರು, ಅದಕ್ಕೆ ಅಲ್ವಾ. ಬಟ್ ಇವಾಗಲೂ ಚೆನ್ನಾಗಿದ್ದಾರೆ. ಚಂದ್ರ ಸರ್, ಈ ಮೇಕ್ ಓವರು ಪರ್ಟಿಕ್ಯುಲರ್ಲಿ ಈ ಸಿನಿಮಾದು ಲಾಸ್ಟ್ ಸೀಕ್ವೆನ್ಸ್ಗ ಅಥವಾ ಇಡೀ ಲೈಫ್? ನನ್ನ ನೆಕ್ಸ್ಟ್ ಪ್ರಾಜೆಕ್ಟಿಗೆ. ಸರ್ ನೀವು ಹೇಳಿ, ನಿಮಗೆ ಎಮೋಷನಲ್ ಆಗಿತ್ತ ಹೇಗೆ? ಖಂಡಿತವಾಗ್ಲೂ ಅಫ್ಕೋರ್ಸ್ ಆಗುತ್ತೆ ಎಮೋಷನ್. ಒಂದು ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ಥರ ಎಮೋಷನ್ ಇರೋದು ಸಹಜ. ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸಲ್ಲಿ ಇದ್ವಿ. ನೆನ್ನೆಯಿಂದನೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ. ಫೈನಲಿ ಶೂಟ್ ಎಲ್ಲ ಮುಗಿದಿದೆ. ಮನಸ್ಸಿಗೆ ಅನಿಸುತ್ತಲ್ವ, ಡೆಫಿನೆಟ್ಲಿ 4 ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ತರೋದು ಸರಿಯಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಪ್ರೊಫೆಷನಲ್ ಆಗಿ ಬಂದು ಇವತ್ತು ಏನು ಡೈರೆಕ್ಟ್ರ್ ಹೇಳಿದರು ಆ ಸೀನ್ನ ನಾನು ಮಾಡಿ ಮುಗಿಸಿದೆ. ಥಿಂಕಿಂಗ್ ಯೂಶ್ವಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡಿದಾಗಲೂ ಕೂಡ ಅದು ಇನ್ನೇನು ಮುಗಿಯುತ್ತೆ ಅಂತ ಬಂದಾಗ ಎಮೋಷ್ನಲ್ ಆಗೇ ಆಗ್ತೀನಿ. ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನೆಸ್ಕೊಳ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆದೆ ಅಷ್ಟೆ. ಒಂದು ಸತಿ ಅವರು ಸ್ಟುಡಿಯೋಗೆ ಹೋಗಿ ಸುಮ್ಮನೆ ಫುಟೇಜ್ ತೋರಿಸ್ತಿದ್ದೆ, ಹಂಗೆ ನೋಡ್ತಿದ್ರು ಅವ್ರು ನೋಡ್ತಾನೇ ಇದ್ರು ಸೈಲೆಂಟ್ ಆಗೋದ್ರು. ಯಾಕೆ ಬ್ರೋ ಅಂದೆ. ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ ಬ್ರೋ, ಇದೆಲ್ಲ ಕನೆಕ್ಟ್ ಆಗ್ತಿದೆ ಅಂತ. ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ, ಅದು ನನ್ನಲ್ಲೇ ಇರುತ್ತೆ. ಎಲ್ಲ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಪ್ರಮೋಷನಿಗೆ ಬರೋಲ್ಲ ಅಂತ ಹೀರೋಯಿನ್ ಮೇಲೆ ಕಂಪ್ಲೇಂಟ್ಸ್ ಮಾಡೋದಿರುತ್ತೆ. ಸೊ ನಿವೇದಿತ ಮೇಲೆ ಆ ಥರದ ಕಂಪ್ಲೇಂಟ್ಸೇ ಇರಲಿಕ್ಕಿಲ್ಲ, ಯಾಕಂದರೆ ಕರೆದ ತಕ್ಷಣ ಬಂದು ಶೂಟ್ ಮಾಡಿ. ಹೌದು, ಇಬ್ಬರು ಅಷ್ಟೇ ಮೇಡಮ್. ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ವಿತ್ ರೆಡಿ. ಅದು ಮೇಡಮ್ ಫೈಟ್ನೇ ನನಗೆ ಇನ್ನೊಂದು ದಿನ ಕೊಡಿ ಅಂತ ಕೇಳ್ತಿದ್ರು ಪ್ರೊಡ್ಯೂಸರ್ಗೆ. ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ. ಒಬ್ಬ ಡೈರೆಕ್ಟ್ರಿಗೆ ಈ ಥರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜವಾಗ್ಲೂ ಏನು ಬೇಕಾದ್ರೂ ಮಾಡಿಸ್ಬೋದು ಅವ್ರ ಕೈ. ಥ್ಯಾಂಕ್ ಯು. ನಿವೇದಿತ ಅವರು ಚಂದನ್ ಅವ್ರ ಮೇಕ್ ಓವರ್ ಹೇಗೆ ಅನ್ನಿಸ್ತು? ಡೆಫಿನೆಟ್ಲಿ ಚೆನ್ನಾಗಿದೆ. ಅವ್ರು ಮುಂಚೆನೂ ಚೆನ್ನಾಗಿದ್ದರು, ಅದಕ್ಕೆ ಅಲ್ವಾ. ಬಟ್ ಇವಾಗಲೂ ಚೆನ್ನಾಗಿದ್ದಾರೆ. ಚಂದ್ರ ಸರ್, ಈ ಮೇಕ್ ಓವರು ಪರ್ಟಿಕ್ಯುಲರ್ಲಿ ಈ ಸಿನಿಮಾದು ಲಾಸ್ಟ್ ಸೀಕ್ವೆನ್ಸ್ಗ ಅಥವಾ ಇಡೀ ಲೈಫ್? ನನ್ನ ನೆಕ್ಸ್ಟ್ ಪ್ರಾಜೆಕ್ಟಿಗೆ. ಸರ್ ನೀವು ಹೇಳಿ, ನಿಮಗೆ ಎಮೋಷನಲ್ ಆಗಿತ್ತ ಹೇಗೆ? ಖಂಡಿತವಾಗ್ಲೂ ಅಫ್ಕೋರ್ಸ್ ಆಗುತ್ತೆ ಎಮೋಷನ್. ಒಂದು ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ಥರ ಎಮೋಷನ್ ಇರೋದು ಸಹಜ. ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸಲ್ಲಿ ಇದ್ವಿ. ನೆನ್ನೆಯಿಂದನೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ. ಫೈನಲಿ ಶೂಟ್ ಎಲ್ಲ ಮುಗಿದಿದೆ. ಮನಸ್ಸಿಗೆ ಅನಿಸುತ್ತಲ್ವ, ಡೆಫಿನೆಟ್ಲಿ 4 ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ತರೋದು ಸರಿಯಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಪ್ರೊಫೆಷನಲ್ ಆಗಿ ಬಂದು ಇವತ್ತು ಏನು ಡೈರೆಕ್ಟ್ರ್ ಹೇಳಿದರು ಆ ಸೀನ್ನ ನಾನು ಮಾಡಿ ಮುಗಿಸಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.